ಸಿಎಂ ಮತ್ತು ಡಿಸಿಎಂ ಅವರು ಹೈಕಮಾಂಡ್ ನಾಯಕರ ವಿಚಾರ ಸಂಬಂಧವಾಗಿ ಭೇಟಿ ಆಗಿದ್ದಾರೆ. ಜೊತೆಗೆ ನಾಯಕತ್ವ ವಿಚಾರ ಸಂಬಂಧವಾಗಿ, ಜೊತೆಗೆ ಮುಂದೆ ಬರುವಂತಹ ಚುನಾವಣೆ ಸಂಬಂಧವಾಗಿ ಸಂಪುಟ ಪುನರ್ರಚನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತೇ ಕ್ಲೈಮ್ಯಾಕ್ಸ್ ಹಾಡುವಂತಹ ಸಾಧ್ಯತೆಗಳಿದೆ. ಹೈಕಮಾಂಡ್ ಅಂಗಳದಲ್ಲಿ ಈಗಾಗಲೇ ನೋಡಿ ಪಟ್ಟದ ಮೇಲೆ ಕಣ್ಣಿಟ್ಟು ದೆಹಲಿಯಲ್ಲಿ ಬಿಗಿ ಪಟ್ಟನ್ನ ಇಟ್ಟಿದ್ದಾರೆ. ಹೈಕಮಾಂಡ್ ಅಂಗಳದಲ್ಲಿ ಪಟ್ಟದ ಆಟದ ಕ್ಲೈಮ್ಯಾಕ್ಸ್ ಇವತ್ತು ಅಂತ್ಯ ಆಗುತ್ತೆ. ಎಐಸಿಸಿ ಕಚೇರಿಯ ಒಳಗಡೆ ರಾಹುಲ್ ಗಾಂಧಿ ಉಪಸ್ಥಿತರಿದ್ದಾರೆ. 1-to-1 ಸಭೆಯನ್ನ ನಡೆಸಲಿದ್ದಾರೆ ಹೈಕಮಾಂಡ್ ನಾಯಕರು. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಉಪಸ್ಥಿತರಿದ್ದಾರೆ. ಬಹಳಷ್ಟು ಕುತೂಹಲವನ್ನು ಕೂಡ ಕೆರಳಿಸ್ತಾ ಇದೆ. ಹೈಕಮಾಂಡ್ ಅಂಗಳದಲ್ಲಿ ಪಟ್ಟದಾಟದ ಕ್ಲೈಮ್ಯಾಕ್ಸ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಗುತ್ತೆ. ಎಐಸಿಸಿ ಕಚೇರಿಯ ಒಳಗಡೆ ರಾಹುಲ್ ಗಾಂಧಿ ಉಪಸ್ಥಿತರಿದ್ದಾರೆ. 1-to-1 ಸಭೆಯನ್ನ ಕೂಡ ನಡೆಸಲಿದ್ದಾರೆ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಉಪಸ್ಥಿತರಿದ್ದಾರೆ. ಬಹಳಷ್ಟು ಕುತೂಹಲವನ್ನ ಕೂಡ ಕೆರಳಿಸ್ತಾ ಇದೆ. ಏನಾಗುತ್ತೆ, ಯಾವೆಲ್ಲ ವಿಚಾರ ಸಂಬಂಧವಾಗಿ ಈಗ ಬಹಳಷ್ಟು ನಾವು ಅನ್ಕೊಳ್ತಾ ಇರುವಂಥದ್ದು ಈ ವಿಚಾರಗಳು ಮಾತನಾಡ್ತಾರೆ ಅಂತ ಹೇಳಿ. ಬಟ್ ಅಂತಿಮವಾಗಿ ಕ್ಲೈಮ್ಯಾಕ್ಸ್ ಅನ್ನ ಪಡ್ಕೊಳ್ಳುವಂತಹ ವಿಚಾರಗಳು ಯಾವುದು? ಬಹಳಷ್ಟು ವಿಚಾರ. ಒಂದು, ರಾಜ್ಯಸಭೆ ಚುನಾವಣೆ, ಪರಿಷತ್ ಚುನಾವಣೆ ಇರಬಹುದು, ಸಚಿವ ಸಂಪುಟ ಪುನರ್ರಚನೆ ವಿಚಾರ ಇರಬಹುದು, ಅಥವಾ ಸಿಎಂ ನಾಯಕತ್ವ ವಿಚಾರ ಇರಬಹುದು, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ವಿಚಾರಗಳಿರ್ಬೋದು. ಬಹಳಷ್ಟು ವಿಚಾರಗಳಿದೆ. ಜೊತೆಗೆ ಮುಂದೆ ಬರುವಂತಹ GBA ಎಲೆಕ್ಷನ್, SIR ವಿರುದ್ಧವಾಗಿ ಯಾವ ರೀತಿಯಾಗಿ ಕಾಂಗ್ರೆಸ್ ನಿಲ್ಲಬೇಕು ಅನ್ನುವಂತಹ ವಿಚಾರ, ಬಹಳಷ್ಟು ವಿಚಾರಗಳಿದೆ. ಬಟ್ ಇವತ್ತು ಅಂತಿಮವಾಗಿ ಯಾವ ವಿಚಾರ ಕ್ಲೈಮ್ಯಾಕ್ಸ್ ಅನ್ನ ಪಡೆದುಕೊಳ್ತಾ ಇದೆ? ಒಂದು ನಾಯಕತ್ವ ಬದಲಾವಣೆ ವಿಚಾರವಾ ಅಥವಾ ಸಚಿವ ಸಂಪುಟ ಪುನರ್ರಚನೆ ವಿಚಾರವಾ? ಮೊದಲು ಇಬ್ಬರೇ ಮಾತನಾಡ್ಕೊಳ್ಳಿ ಅಂತ ಸೂಚನೆಯನ್ನ ಕೂಡ ಕೊಟ್ರಂತೆ. ಪ್ರತ್ಯೇಕವಾದಂತಹ ಕೊಠಡಿಯಲ್ಲಿ ಚರ್ಚೆ ನಡೆಸ್ತಾ ಇದ್ದಾರೆ ಸಿಎಂ ಮತ್ತು ಡಿಸಿಎಂ. ನೀವೇ ಮಾತನಾಡಿ ನಿರ್ಧಾರಕ್ಕೆ ಬನ್ನಿ ಅಂತ ಹೇಳಿ ಹೇಳಿದ್ರಂತೆ ರಾಹುಲ್ ಅವರು. ಅದರಂತೆ ಪ್ರತ್ಯೇಕವಾದಂತಹ ಕೊಠಡಿಯಲ್ಲಿ ಮಹತ್ವದ ಮಾತುಕತೆಯನ್ನ ಮಾಡಿದ್ದಾರೆ. ಮತ್ತೊಂದು ಕೊಠಡಿಯಲ್ಲಿದ್ದಾರೆ ಹೈಕಮಾಂಡ್ನ ನಾಯಕರು. ಬಳಿಕವಾಗಿ ಪ್ರತ್ಯೇಕವಾಗಿ ಸಿಎಂ ಡಿಸಿಎಂ ಜೊತೆಯಲ್ಲಿ ರಾಹುಲ್ ಗಾಂಧಿ ಅವರು ಚರ್ಚೆಯನ್ನ ಮಾಡಿದ್ದಾರೆ. ಈಗ ಆಲ್ರೆಡಿ ನೋಡಿ, ನೀವಿಬ್ಬರೇ ಈಗ ಕೂತ್ಕೊಂಡು ಮಾತುಕತೆ ಮಾಡಿ ಒಂದು ಒಮ್ಮತದ ನಿರ್ಧಾರ ಬೇಕು ಅಷ್ಟೇ. ನನಗೆ ನೀವೊಂದು ಅವರೊಂದು ಹೇಳೋದು ಬೇಡ, ಇಬ್ರು ಕೂತ್ಕೊಂಡು ಚರ್ಚೆ ಮಾಡಿ. ಸ್ವಲ್ಪ ಹೊತ್ತು ಚರ್ಚೆ ಮಾಡಿದ್ಮೇಲೆ ಒಂದು ಒಮ್ಮತವಾದಂತಹ ನಿರ್ಧಾರವನ್ನು ತೆಗೆದುಕೊಂಡು ನಮ್ಮ ಹತ್ರ ಬನ್ನಿ. ಆನಂತರವಾಗಿ ನಾವು ಬಳಿಕವಾಗಿ ಪ್ರತ್ಯೇಕವಾಗಿ ಸಿಎಂ ಮತ್ತು ಡಿಸಿಎಂ ಜೊತೆಯಲ್ಲಿ ರಾಹುಲ್ ಗಾಂಧಿ ಚರ್ಚೆಯನ್ನು ಕೂಡ ನಡೆಸಲಿದ್ದಾರೆ. ಮತ್ತೊಂದು ರೂಮ್ನಲ್ಲಿ ಹೈಕಮಾಂಡ್ ನಾಯಕರಿದ್ದಾರೆ. ಒಂದು ರೂಮ್ನಲ್ಲಿ ಸಿಎಂ ಮತ್ತು ಡಿಸಿಎಂ ಅವರನ್ನ ಬಿಟ್ಟಿದ್ದಾರೆ. ಮತ್ತೊಂದು ರೂಮ್ನಲ್ಲಿ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಅವರು, ಸುರ್ಜೇವಾಲಾ ಇವರು ಇದ್ದಾರೆ. ಸೊ ಯಾಕೆ ಅವರಿಬ್ಬರನ್ನ ಬಿಟ್ಟಿದ್ದಾರೆ ಅಂತಂದ್ರೆ, ಒಮ್ಮತವಾದಂತಹ ನಿರ್ಧಾರ ಇನ್ನೂ ಕೂಡ ಇದುವರೆಗೂ ಈ ಕ್ಷಣದವರೆಗೂ ಸಿಕ್ಕಿಲ್ಲ ಅನ್ನುವಂತಹ ಕಾರಣ. ಯಾಕಂದ್ರೆ ಇವರೊಂದು ತೀರಾ ಆದ್ರೆ ಅವರೊಂದು ತೀರಾ ಅನ್ನುವಂತಹ ರೀತಿಯಾಗಿ ಆಗಿದೆ. ಸೊ ಇವ್ರ ನಾಯಕರು ಬೇರೆ, ಇವ್ರ ಟೀಮ್ ಬೇರೆ, ಸದಸ್ಯರು ಬೇರೆ, ಶಾಸಕರು ಒಂದು ರೀತಿಯಾಗಿ ಬೆಂಬಲ ಕೊಡೋದಾದ್ರೆ ಆ ಕಡೆ ಬೇರೆ ಅನ್ನುವಂತಹ ರೀತಿಯಾಗಿ ಆಗಿದೆ. ಸೊ ನೀವು ಡಿಸೈಡ್ ಮಾಡ್ಕೊಳ್ಳಿ, ಬಿಟ್ಕೊಡ್ಲಿಕ್ಕೆ ರೆಡಿ ಇದ್ದೀರಾ ಇಲ್ವಾ? ಸೊ ಈ ರೀತಿಯಾಗಿ ಮಾತುಕತೆಯನ್ನ ಕೂಡ ಈಗಾಗಲೇ ನಡೆಸಲಾಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇದಕ್ಕೆ ಅಂತಿಮ ವಿದಾಯ ಸಿಗುವಂತಹ ಸಾಧ್ಯತೆಗಳು ಕೂಡ ಇದೆ. ಸೊ ನೋಡಬೇಕು. ಇವತ್ತು ಹೈಕಮಾಂಡ್ ನಾಯಕರು ಡಿಸೈಡ್ ಮಾಡಿಬಿಟ್ಟಿದ್ದಾರೆ ಅವರು. ಯಾಕಂದರೆ ಭಾಳಷ್ಟು ಸಚಿವರು ಕೂಡ ಈಗಾಗಲೇ ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿ ಆಗಿರುವಂಥದ್ದು. ಅದರಲ್ಲೂ ಕೂಡ ಇದಕ್ಕಿದ್ದ ಹಾಗೆ SIR ಸಭೆ ನಡೆಯುವಂತಹ ಸಂದರ್ಭದಲ್ಲಿ ಇಬ್ಬರಿಗೂ ಕೂಡ ಬುಲಾವ್ ಕೊಡ್ತಾರೆ, ಬರಲೇಬೇಕು ಅಂತ ಹೇಳ್ತಾರೆ. ಅದರಂತೆ ಇವತ್ತು ಹೋಗಿದ್ದಾರೆ ಇಬ್ಬರು ಕೂಡ ಈಗಾಗಲೇ ಮಾತುಕತೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಸೊ ಬಹಳಷ್ಟು ವಿಚಾರ ಸಂಬಂಧವಾಗಿ, ಅದರಲ್ಲೂ ಕೂಡ DKC ಅವರು ತನ್ನ ಪಟ್ಟನ್ನು ಬಿಡುವಂತಹ ಸಾಧ್ಯತೆಗಳು ಬಹುತೇಕವಾಗಿ ಕಡಿಮೆ ಇರುವಂತಹ ಕಾರಣವಾಗಿ ತಮ್ಮ ನಿಲುವಿನಲ್ಲಿ ಅವರು ಬಹಳಷ್ಟು ಸ್ಟ್ರಾಂಗ್ ಆಗಿಬಿಟ್ಟಿದ್ದಾರೆ. ಇಲ್ಲ, ಬಿಟ್ಟುಕೊಡ್ಲೇಬಾರ್ದು, ಈ ಬಾರಿ ನಾನು ಸಿಎಂ ಆಗಲೇಬೇಕು ಅನ್ನುವಂಥ ನಿಲುವು ಅವ್ರಿಗಿದೆ. ಜೊತೆಗೆ ಸಚಿವ ಸಂಪುಟ ಪುನರ್ರಚನೆ ಆದರೂ ಕೂಡ ಇವ್ರದೊಂದು ಟೀಮು ಅವ್ರದೊಂದು ಟೀಮು ಅಂತ ಇರುವಂತಹ ಕಾರಣವಾಗಿ ಸೊ ಯಾವೆಲ್ಲ ಶಾಸಕರು ಸಚಿವರ ಆಗಬೇಕು ಅನ್ನುವಂತಹ ಸಂಬಂಧ ಕೂಡ ಈಗಾಗಲೇ ಚರ್ಚೆಯನ್ನು ಕೂಡ ಇಬ್ಬರು ನಡೆಸ್ತಾ ಇದ್ದಾರೆ ಅನ್ನುವಂತಹ ವಿಚಾರಗಳು ಗೊತ್ತಾಗ್ತಾ ಇದೆ. ಜೊತೆಗೆ GBA ಎಲೆಕ್ಷನ್ ಕೂಡ ಎದುರಾಗ್ತಾ ಇದೆ ಈಗ ನೆಕ್ಸ್ಟ್. ಸೊ ಅದೊಂದು ವಿಚಾರ, ಪರಿಷತ್ ಚುನಾವಣೆ ವಿಚಾರ, ರಾಜ್ಯಸಭೆ 4 ಸ್ಥಾನಗಳ ವಿಚಾರ, ಅಭ್ಯರ್ಥಿಯನ್ನಾಗಿ ಯಾರನ್ನ ಮಾಡಬೇಕು ಅನ್ನುವಂತಹ ವಿಚಾರ, ಎಲ್ಲದರ ಬಗ್ಗೆ ಮಾತುಕತೆ ಆಗ್ತಾ ಇದೆ. ನಾಯಕತ್ವದ ಫೈಟ್ ನಡುವೆ ಸಿಎಂ ಡಿಸಿಎಂ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ದೆಹಲಿಯಿಂದಲೇ ಒಗ್ಗಟ್ಟಿನ ಸಂದೇಶವನ್ನ ನೀಡಿದ್ರ ಸಿಎಂ ಮತ್ತು ಡಿಸಿಎಂ ಕೆಲಕಾಲ ಪರಸ್ಪರ ಚರ್ಚೆಯನ್ನ ಕೂಡ ನಡೆಸಿದ್ದಾರೆ. ನಾಯಕತ್ವದಲ್ಲಿ ಗೊಂದಲ ಇಲ್ಲ, ಒಗ್ಗಟ್ಟು ಅಂತ ಹೇಳಿ ಸಂದೇಶವನ್ನ ಸಾರ್ತಾರ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ DKC ಮಾತುಕತೆಯ ಬಗ್ಗೆ ಬಹಳಷ್ಟು ಕುತೂಹಲ ಇದೆ. ದೆಹಲಿಯಿಂದಲೇ ಒಗ್ಗಟ್ಟಿನ ಮಂತ್ರವನ್ನ ಸಾರ್ತಾರ. ನಾಯಕತ್ವದ ಫೈಟ್ ನಡುವೆ ಸಿಎಂ ಡಿಸಿಎಂ ಮಾತುಕತೆಯನ್ನ ನಡೆಸಿದ್ದಾರೆ. ದೆಹಲಿಯಿಂದಲೇ ಒಗ್ಗಟ್ಟಿನ ಸಂದೇಶವನ್ನ ನೀಡಿದ್ರ ಹಾಗಿದ್ರೆ ನಾಯಕತ್ವದ ಫೈಟ್ ನಡುವೆ ಸಿಎಂ ಡಿಸಿಎಂ ಮಾತುಕತೆಯನ್ನ ಮಾಡ್ತಿದ್ದಾರೆ.
ಡಿಕೆಶಿ ಮಾತುಕತೆಯ ಬಗ್ಗೆ ಕುತೂಹಲ ಮೂಡ್ತಾ ಇದೆ. ಡಿಕೆಶಿ ಮತ್ತು ಸಿಎಂ ಸಿದ್ದರಾಮಯ್ಯ ಅವರ ಮಾತುಕತೆ ಉಭಯ ನಾಯಕರ ನಿರ್ಧಾರದ ಮೇಲೆ ನಿಂತಿದೆ. ಕುರ್ಚಿಯ ಭವಿಷ್ಯ, ಕುರ್ಚಿಯನ್ನ ಈ ಕಡೆ ಸಿದ್ದರಾಮಯ್ಯ ಅವರು ಬಿಟ್ಟುಕೊಡ್ಬೇಕು, ಅದ್ರ ಮೇಲೆ ಡಿಕೆಶಿ ಅವರು ಕೂತ್ಕೊಳ್ಬೇಕು. 1-2 ವಿಚಾರಗಳು ಮಾತ್ರ ಇಲ್ಲ, ಇದು ಒಂದೆರಡು ವಿಚಾರಕ್ಕೆ ಕರೆಸ್ಕೊಂಡಿದ್ದಲ್ಲ, ಬಹಳಷ್ಟು ವಿಚಾರ ಸಂಬಂಧವಾಗಿ ಅದರಲ್ಲೂ ಕೂಡ ಡಿಕೆಶಿ ಅವರ ಆಸೆ ಏನಿದೆ ಅದನ್ನ ಬಹಳ 1 ವರ್ಷದಿಂದಲೂ ಕೂಡ ಬಹಳ ನವೆಂಬರು, ಸೆಪ್ಟೆಂಬರ್ ಕ್ರಾಂತಿ ಅಂತೆ, ಡಿಸೆಂಬರ್ ಅಂತೆ, ಜನವರಿ ಕ್ರಾಂತಿ ಅಂತ ಬರೀ ಕ್ರಾಂತಿಗಳು ಅಂತ ಹೇಳ್ಕೊಂಡು ಎಲ್ಲರೂ ಕೂಡ ಬರ್ತಾ ಇದೆ. ಬಟ್ ಇದಕ್ಕೆ ಅಂತಿಮ ವಿದಾಯವನ್ನ ಆಡ್ಲೇಬೇಕು, ಇಲ್ಲಾಂತಂದ್ರೆ ಪಕ್ಷದಲ್ಲೂ ಕೂಡ ಬಹಳ ಡ್ಯಾಮೇಜ್ ಆಗಿಬಿಡುತ್ತೆ. ಹಿಂಗೆ ಬಿಟ್ಟುಬಿಟ್ರೆ ಇದು ಏನಾಗುತ್ತೆ, ತುಂಬಾ ಅಸಮಾಧಾನ ಉಂಟಾಗ್ಬಿಡುತ್ತೆ, ನಾಯಕರ ನಡುವೆ ಗೊಂದಲ ಆಗಿಬಿಡುತ್ತೆ. ಮನೆ 1-2 ಬಾಗಿಲು ರೀತಿಯಾಗಿ ಈಗಾಗಲೇ ಆಗಿಬಿಟ್ಟಿದೆ ಕಾಂಗ್ರೆಸ್ ಪಾಳ್ಯದಲ್ಲಿ. ಬಟ್ ಇದು ಹೀಗೆ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗ್ತಾ ಇದ್ರೆ ಸಾಕಷ್ಟು ಡ್ಯಾಮೇಜ್ ಆಗಿಬಿಡುತ್ತೆ ಅನ್ನುವಂತಹ ಕಾರಣ ಸಂಬಂಧವಾಗಿ, ಅಥವಾ ಮುಂದೆ ಎಲೆಕ್ಷನ್ಗಳು ಕೂಡ ಇರುವಂತಹ ಸಂಬಂಧವಾಗಿ, ಅದರಲ್ಲೂ ಕೂಡ ಕರ್ನಾಟಕ ಬಹಳಷ್ಟು ಸ್ಥಾನಗಳನ್ನು ಪಡ್ಕೊಂಡಿರುವಂತಹ ಕಾರಣವಾಗಿ ಅದನ್ನು ಮುಂದಿನ ಚುನಾವಣೆಯಲ್ಲೂ ಹೀಗೆ ಉಳಿಸ್ಕೊಳ್ಬೇಕು ಅನ್ನುವಂತಹ ಕಾರಣ ಸಂಬಂಧವಾಗಿ ಈಗಲೇ ರಣತಂತ್ರವನ್ನು ಕೂಡ ಹೈಕಮಾಂಡ್ ನಾಯಕರು ಇದನ್ನು ಹೀಗೆ ಬಿಡಬಾರ್ದು, ಸಮಸ್ಯೆಗಳು ಏನು ಉದ್ಭವ ಆಗಿದೆ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕು ಅನ್ನುವಂತಹ ಕಾರಣಕ್ಕೋಸ್ಕರ ಈಗಾಗಲೇ ನಿರ್ಧಾರವನ್ನು ಮಾಡಿದಂತಹ ರೀತಿಯಾಗಿ ಕಾಣಿಸ್ತಾ ಇದೆ. ಸೊ ಈಗಾಗಲೇ 1.5 ಗಂಟೆಗಳಿಂದಲೂ ಕೂಡ ಇಬ್ಬರೂ ನಾಯಕರು ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಒಂದು ಕಡೆ ಸಿದ್ದರಾಮಯ್ಯ ಅವರು ಇತ್ತೀಚೆಗೆ ಯಾಕೋ ಸೋಲುವಂತಹ ರೀತಿಯಾಗಿಯೂ ಕೂಡ ಕಾಣಿಸ್ತಾ ಇತ್ತು. ಅವರ ಮಾತುಗಳು, ಅವರ ಹೇಳಿಕೆಗಳು, ಹೈಕಮಾಂಡ್ ಏನು ಹೇಳುತ್ತೆ ಅದನ್ನು ನಾನು ಪಾಲಿಸ್ತೀನಿ ಅನ್ನುವಂಥ ಮಟ್ಟಕ್ಕೆ ಅವರ ಮಾತುಗಳು ಕೂಡ ಬಂದಿತ್ತು. ಆದರೆ ಪ್ರಾರಂಭದಲ್ಲಿ ಆ ಮಾತುಗಳು ಆ ರೀತಿಯಾಗಿ ಇರಲಿಲ್ಲ. ಇಲ್ಲ ಬಿಟ್ಕೊಡಲ್ಲ, ಹೀಗೆ ಇರುತ್ತೆ, ಕಂಟಿನ್ಯೂ ಆಗುತ್ತೆ, ಯಾರು ಹೇಳಿದ್ ನಿಮಗೆ, ಹಿಂಗೆ ಮಾತಾಡ್ತಾ ಇದ್ರು. ಬಟ್ ಇತ್ತೀಚೆಗೆ ಎಲ್ಲೋ ಒಂದು ಕಡೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಬಂದಾಗ್ಲಿಂದ ಅಥವಾ ಮಾತುಕತೆ ಮಾಡಿದಾಗ್ಲಿಂದಲೂ ಕೂಡ ಎಸ್ ಹೈಕಮಾಂಡ್ ಏನು ನಿಲುವನ್ನು ತಾಳುತ್ತೆ ಆ ರೀತಿಯಾಗಿ ಮಾಡ್ತೀನಿ ಅಂತ ಹೇಳಿ ಹೇಳ್ತಾ ಇದ್ರು. ಸೊ ಕಾದ್ ನೋಡಬೇಕು ಇವತ್ತಿನ ಮೀಟಿಂಗಲ್ಲಿ ಏನಾಗುತ್ತೆ. ಸಂಜೆವರೆಗೂ ಕೂಡ ಇದೆಲ್ಲವೂ ಕೂಡ ಅಂತ್ಯ ಆಡುವಂತಹ ಸಾಧ್ಯತೆಗಳು ಕೂಡ ಇದೆ. ಇದೇ ವಿಚಾರ